ಕಳಿಸಿಲ್ಲ ಯಾವ ಸುಪ್ರನ್ ಅದು? ಹಾಂ ಸುಪ್ರೋ ಸರ್ ಅದು. ಗೂಡ್ಸ್ ಗಾಡಿನಾ? ಹಾಂ 21 ಮಾಡಲದು. ಅದು ಗಾಡಿ ಇದನ್ನ ಡಾಕ್ಯುಮೆಂಟ್ಸ್ ಆಗ್ತದಾ? ಓಕೆ, ಇರಲಿ ಬಿಡಿ. ಎಷ್ಟು ಓನರ್ ಆಗಿದ್ದಾರೆ? ಸರ್ ಸಿಂಗಲ್ ಓನರು. ನೀವೇ ಸಿಂಗಲ್ ಓನರಾ? ಹಾಂ ನಾವೇ ಸಿಂಗಲ್ ಓನರ್. ಎಷ್ಟು ಓಡಿದೆ ಗಾಡಿ? ಸರ್ 1 ಲಕ್ಷ ಓಡಿದೆ. ಬರೀ 1 ಲಕ್ಷ ಓಡಿದೆಯಾ? ಹಾಂ ಓಕೆ, ಡೀಸೆಲ್ ಗಾಡಿನಾ? ಹಾಂ ಡೀಸೆಲ್ ವೇರಿಯಂಟ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಟ್ಟಿದ್ದಾವೆ? ಸರ್ ಎಫ್ ಸಿ ಇದೆ. ಹ್ಞೂ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇದೊಂದು ಈಗ 5ನೇ ವರ್ಷಕ್ಕಿತ್ತು. ಇದು ಮಾರ್ಚ್ ತಿಂಗಳ ತನಕ ಇದೆ ಎಫ್ ಸಿ. ಎಫ್ ಸಿ ಬರೋ ಮಾರ್ಚ್ವರೆಗೂ ಇದೆ. ಹಾಂ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದೇನು ಕಟ್ಕೊಡ್ತಾರಾ ಹೆಂಗೆ? ಸರ್ ಅದೇನು ಕಟ್ಕೊಡಲ್ಲ. ಹ್ಞೂ, ತಗೊಳ್ಳೋರೆ ಕಟ್ಕೊಬೇಕಾ? ಹಾಂ ತಗೊಳ್ಳೋರೆ ಕಟ್ಕೋಬೇಕು. ಗಾಡಿ ಮೇಲೆ ಕಂತಿದೆ, ಕಂತು ಕ್ಲಿಯರ್ ಮಾಡಿಕೊಡ್ತೀನಿ. ಹ್ಞೂ ಹ್ಞೂ ಹ್ಞೂ. ಇನ್ನೊಂದು 1,20,000 ಇದೆ ಅಷ್ಟೇ ಕಂತು. ಹ್ಞೂ, ಫುಲ್ ಕ್ಯಾಶಿಗೆ ಕೊಡ್ತೀರ ಹಂಗಾರೆ? ಹಾಂ ಫುಲ್ ಕ್ಯಾಶ್ ಕೊಡ್ತೀನಿ. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಸರ್ ಟೈರ್ ಮಾತ್ರ ಇಲ್ಲಿ 3 ಚೆನ್ನಾಗಿದ್ದಾವೆ. ಹ್ಞೂ. 3 80% ಇದೆ. ಹ್ಞೂ. ಒಂದು 20% ಇದೆ ಒಂದು. ಓಕೆ, ತೊಟ್ಟಿ ಎಲ್ಲ ಚೆನ್ನಾಗಿದೆ ಒಳಗಡೆ? ತೊಟ್ಟಿ ಚೆನ್ನಾಗಿದೆ. ಹಿಂದ್ಗಡೆ ಇದು ಇಂಡಿಕೇಟರ್ ಬರುತ್ತಲ್ಲ, ಹ್ಞೂ. ಅದು ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ. ಓಕೆ, ಇನ್ನು ಇಂಜಿನ್ ಕಂಡೀಷನ್ ಎಲ್ಲ ಹೆಂಗಿದೆ? ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಆ ಮೆಕ್ಯಾನಿಕರ ಕರ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಏನು ಶೋರೂಮಲ್ಲೇ ಮಾಡಿಸಿದ್ರಾ ಹೊರಗಡೆ ಸರ್ವಿಸ್ ಎಲ್ಲ? ಸರ್ ಎಲ್ಲ ಶೋರೂಮಲ್ಲೇ ಮಾಡ್ಸಿರೋದು ನಾನು. ಹ್ಞೂ ಹ್ಞೂ. ಈ ಪ್ರತಿಯೊಂದು ಸರ್ವಿಸು ಶೋರೂಮಲ್ಲೇ ಮಾಡಿಸಿದ್ರಾ? ಹಾಂ ಶೋರೂಮಿಂದ ಹಾಕಿದ್ದಾರೆ ಇಲ್ಲಿಗೆ ಹೊಸದುರ್ಗದಲ್ಲಿ. ಶೋರೂಮ್ ಅದುವೇ. ಹ್ಞೂ. ಶೋರೂಮ್ ಕಡೆಯಿಂದನೇ ಹಾಕಿರೋದು ಅವ್ರ ಹತ್ರನೇ ಮಾಡಿಸಿದ್ದೀವಿ. ಓಕೆ, ಗಾಡಿ ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲಲ್ಲ? ಸ್ವಲ್ಪ ಟಿಂಕರಿಂಗ್ ಅದು ಬಿಟ್ಟರೆ? ಅದು ಬಿಟ್ಟರೆ ಏನೂ ಕೆಲಸ ಇಲ್ಲ ಸರ್. ಓಕೆ, ಈ ಗಾಡಿ ಇರೋದು ಎಲ್ಲಿದು? ಗಾಡಿ ಹೊಸದುರ್ಗ ತಾಲೂಕು ಬೀಸ್ನಳ್ಳಿ ಅಂತೇಳಿ. ಯಾವುದು? ಹೊಸದುರ್ಗ ತಾಲೂಕು ಬೀಸ್ನಳ್ಳಿ. ಬೀಸ್ನಳ್ಳಿ. ಹಾಂ. ಓಕೆ, ಎಷ್ಟು ದೂರ ಆಗುತ್ತೆ ಹೊಸದುರ್ಗದಿಂದ? ಸರ್ ಹೊಸದುರ್ಗದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಸರ್ ನಾನು 4,20,000 ಹೇಳ್ತೀನಿ. ಬಂದರೆ ಒಂದು 5-10 ಹೆಚ್ಚು ಕಮ್ಮಿ ಕೊಡ್ತೀನಿ. 4,20,000 ಹೇಳ್ತಿದ್ರಾ? ಹಾಂ. ಇನ್ಸೂರೆನ್ಸ್ ಇಲ್ಲ? ಹಾಂ. ಅದಕ್ಕೆ 4,20,000 ಹೇಳ್ತೀರಾ? ಹಾಂ. ಸರಿ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಇದೆ ಹಾಕಿರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಗಾಡಿ ರೇಟು ಅವ್ರು ಹೇಳಿದ್ದಾರೆ. ಬಟ್ ಒಂದು 380 ಲೆಕ್ಕಾಚಾರಕ್ಕೆ ಗಾಡಿ ವ್ಯಾಪಾರ ಆಗ್ಬೋದು ವೀಕ್ಷಕರೇ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ವ್ಯವಹಾರಕ್ಕೆ ಕುಂತರೆ ಒಂದು 380 ಲೆಕ್ಕಾಚಾರಕ್ಕೆ ಆಗ್ಬೋದು ಅಂತ ಹೇಳಿದ್ದಾರೆ. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳೋದು ಒಳ್ಳೆಯದು ವೀಕ್ಷಕರೇ. ಹಂಗಾಗಿ ಡೈರೆಕ್ಟ್ ಪ್ರತಿಯೊಂದು ಫೋಟೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದೇ ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.